ಆಕೆಯ ವಿಚಾರಣೆ ಆಗ್ತಾ ಇದೆ. ಬೆಳಿಗ್ಗೆ 5 ಗಂಟೆಗೆ SIT ಕಚೇರಿಗೆ ಸುಜಾತಾ ಭಟ್ ಬಂದಿರೋದು. ಪ್ರಣವ್ ಮೊಹಾಂತಿ ಅವರ ನಿರ್ದೇಶನದ ಪ್ರಕಾರ ಈಗ ಆಕೆಯ ವಿಚಾರಣೆ ಆಗ್ತಾ ಇದೆ ತನಿಖಾಧಿಕಾರಿ ಗುಣಪಾಲ್ ಅವರಿಂದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸುಜಾತಾ ಭಟ್ ಮಾಧ್ಯಮದ ಮುಂದೆ ಕತೆ ಕಟ್ಟಿದ್ರು, ನಾನು ವಿಚಾರಣೆಗೆ ಹಾಜರಾಗ್ತೀನಿ, ಅದು ಕೂಡ 29ನೇ ತಾರೀಕು ವಿಚಾರಣೆಗೆ ಹೋಗ್ತೀನಿ ಅಂತ. ಆದ್ರೆ ಈಗ ನೋಡಿದ್ರೆ 2-3 ದಿನ ಮುಂಚೆನೆ ವಿಚಾರಣೆಗೆ ಬಂದಿದ್ದಾರೆ. ಸೊ ಎಷ್ಟು ಗಂಟೆಯಿಂದ ವಿಚಾರಣೆ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಇದೆ? ಮಾಧ್ಯಮದ ಕಣ್ಣು ತಪ್ಪಿಸಿ ಬರುವುದೇ ಅವರಿಗೆ ಬಹಳ ದೊಡ್ಡ ಸವಾಲಾಗಿತ್ತು. 6-7 ಗಂಟೆಗೆಲ್ಲ ಮಾಧ್ಯಮದವರು ಇಲ್ಲಿ ಬಂದು ನಿಲ್ತಾರೆ. ಸೊ 5 ಗಂಟೆಗೆ ಬಂದು ಅವರು SIT ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ದಂಗು ಬಡಿಸಿ ಬಿಟ್ರು ಅಂತಾನೆ ಹೇಳಬೇಕು. ಯಾಕಂದ್ರೆ 23ನೇ ತಾರೀಕಿಗೆ ಆಕೆ ತನ್ನ ಹೇಳಿಕೆಯನ್ನು ದಾಖಲಿಸುವುದಕ್ಕೆ ಬರಬೇಕಾಗಿತ್ತು. ಆದ್ರೆ ಅನಾರೋಗ್ಯದ ನೆಪವೊಡ್ಡಿ ಅವರೇ ಕೇಳಿದ್ರು, ನಾನು 29ನೇ ತಾರೀಕಿಗೆ ಬರ್ತೇನೆ ಅಂತ. ಆದ್ರೆ ಇವತ್ತು ಏಕಾಏಕಿ ಬೆಳಿಗ್ಗೆ SIT ಅಧಿಕಾರಿಗಳನ್ನ ಎಬ್ಬಿಸಿದ್ದೇ ಸುಜಾತಾ ಭಟ್ ಅಂತ ಹೇಳ್ಬೋದು. ಸೊ ಬೆಳಿಗ್ಗೆ ಬಂದವರು ಕಚೇರಿ ಸೇರಿದವರು ಇನ್ನು ಕೂಡ ಕಚೇರಿಯ ಒಳಗೆ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಇವತ್ತು ಅವರನ್ನ ಎನ್ಕ್ವೈರಿ ಮಾಡುವುದಕ್ಕೆ ಬೇಕಾದ ಸಿದ್ಧತೆ ಆಗಿರಲಿಲ್ಲ. ಯಾಕಂದ್ರೆ ಇವತ್ತಿನ ಪ್ಲಾನ್ ಬೇರೆನೇ ಇತ್ತು, SIT ಅಧಿಕಾರಿಗಳ ಪ್ಲಾನ್ ಬೇರೆನೇ ಇದೆ. ಇವತ್ತು ಏನು ತಿಮರೋಡಿ ಅವರ ಮನೆಗೆ ಸಂಬಂಧಪಟ್ಟು ಅಲ್ಲಿ ಸರ್ಚ್ ವಾರೆಂಟ್ ಅನ್ನು ಇಟ್ಟುಕೊಂಡು ಹೋಗಿರುವಂತದ್ದು ತಂಡೋಪತಂಡವಾಗಿ. ಸೊ ಇಲ್ಲಿ ಸದ್ಯಕ್ಕೆ ಸಾಕಷ್ಟು ವಿಳಂಬವಾಗಿ ಗುಣಪಾಲ್ SI ಗುಣಪಾಲ್ ಅವರ ಮೂಲಕ ಒಂದು ಬೇಸಿಕ್ ಆದ ತನಿಖೆಯನ್ನ ಆರಂಭಿಸಿದ್ದಾರೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಇದು ನಿರೀಕ್ಷಿತ ಆಗಿರಲಿಲ್ಲ. ಒಂದು ಅವರು ಬರ್ತಾರೆ ಅಂದ್ರೆ ಇವರು ತಯಾರಿಗಳನ್ನು ಮಾಡಿಕೊಂಡಿರ್ಬೇಕಾಗುತ್ತೆ, ಒಂದಿಷ್ಟು ಪ್ರಶ್ನಾವಳಿಗಳನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಸಾಕಷ್ಟು ಪ್ರಶ್ನೆಗಳಿವೆ. ಯಾಕೆ ಈ ಕತೆ ಕಟ್ಟಿದ್ದು, ಅನನ್ಯ ಭಟ್ ಅಂದ್ರೆ ಯಾರು, ಏನು ದಾಖಲೆ ಇದೆ, ನನ್ನ ಬಳಿ ದಾಖಲೆ ಇದೆ ಅಂತೇಳಿ ಹೇಳ್ತೀರಿ, ಒಮ್ಮೆ ಅನನ್ಯ ಭಟ್ ನನ್ನ ಮಗಳು ಅಂತೀರಿ, ಮತ್ತೊಮ್ಮೆ ತನ್ನ ಸ್ನೇಹಿತೆಯ ಮಗಳು ಅಂತೀರಿ, ಹೀಗೆ ಗೊಂದಲಕಾರಿಯಾದ ಹೇಳಿಕೆಯನ್ನು ಕೊಡ್ತಾ ಬಂದಿರುವಂತದ್ದು. ಮತ್ತೊಮ್ಮೆ ಅನನ್ಯ ಭಟ್ಟೆ ಇಲ್ಲ, ಆಕೆ ಅಸ್ತಿತ್ವವೇ ಇಲ್ಲ ಅಂತೇಳಿ ಹೇಳ್ತಾರೆ. ಸೊ ಸಾಕಷ್ಟು ಪ್ರಶ್ನಾವಳಿಗಳನ್ನ ಸಿದ್ಧತೆ ಮಾಡಿಕೊಂಡಿದ್ರು SIT ಅವರು. ಆದ್ರೆ ಇವತ್ತು ಹಿರಿಯ ಮಟ್ಟದ ಅಧಿಕಾರಿಗಳಿಲ್ಲದ ಕಾರಣ SI ಗುಣಪಾಲ್ ಅನ್ನುವರು ಸದ್ಯ ಒಂದು ಬೇಸಿಕ್ ಆದ ಎನ್ಕ್ವೈರಿಯನ್ನು ಆರಂಭಿಸಿದ್ದಾರೆ ಅನ್ನುವಂಥದ್ದು. 7 ಗಂಟೆಗಳಾಯ್ತು, ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದಾರೆ ಅಂದ್ರೆ ಆಲೋಚನೆ ಮಾಡಿ, ಈಗ 12:30 ಆಗ್ತಾ ಬಂದಿದೆ. ಸೊ ಅಷ್ಟು ಹೊತ್ತಿನ ಕಾಲ ಆಕೆಯನ್ನ ಒಂದು ಬೇಸಿಕ್ ಆದ ವಿಚಾರಣೆಗೆ ಈಗ ತಡವಾಗಿ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಸಾಕಷ್ಟು ವಿಚಾರಗಳಿವೆ, ಸುಜಾತಾ ಕಟ್ಟಿದ ಕತೆಗಳು ಸಾವಿರಾರು ಇವೆ. ಸೊ ಅದನ್ನೆಲ್ಲ ಒಂದಕ್ಕೊಂದು ತಾಳೆ ಹಾಕಿ ನೋಡಬೇಕಾಗುತ್ತೆ. ಇವತ್ತು ಹೇಳಿದ ಹೇಳಿಕೆಯನ್ನ ನಾಳೆ ಕೊಟ್ಟಿಲ್ಲ, ನಾಳೆ ಹೇಳಿದ ಹೇಳಿಕೆಯನ್ನ ನಾಡಿದ್ದು ಹೇಳಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಸುಜಾತಾ ಭಟ್ ಅನ್ನುವುದೇ ಒಂದು ಮಿಸ್ಟ್ರಿ ಆಗಿರುವ ಕಾರಣಕ್ಕೆ ಈ ತನಿಖೆಯೂ ಕೂಡ ಒಂದು ಅಷ್ಟು ಸುಲಭದಲ್ಲಿ ಮುಗಿಯುವ ರೀತಿ ಇಲ್ಲ. ಸುಜಾತಾ ಭಟ್ 23ನೇ ತಾರೀಕಿಗೆ ವಿಚಾರಣೆಗೆ ಕರೆದಿದ್ರು, ಆದ್ರೆ ಅನಾರೋಗ್ಯದ ಕಾರಣ ಕೊಟ್ಟು ಹೋಗಿರ್ಲಿಲ್ಲ. 29ನೇ ತಾರೀಕು ಬರ್ತೀನಿ ಅಂತ ವಕೀಲರ ಮೂಲಕ ಹೇಳಿದ್ರು. ಆದ್ರೆ ಈಗ ಸಡನ್ ಆಗಿ ಈ ರೀತಿ ವಿಚಾರಣೆ ಮಾಡಿ ಅಂತ ಬಂದಂತಹ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತಾರ ಅಧಿಕಾರಿಗಳು? ಈಗ ಯಾವುದೇ ರೀತಿಯ ಸಿದ್ಧತೆಯನ್ನ ಅವರು ಕೂಡ ಮಾಡ್ಕೊಂಡಿರೋದಿಲ್ಲ. ಈಗ ಇವರೇ ಬಂದು ಇಲ್ಲ ವಿಚಾರಣೆ ಮಾಡಿ ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ವಿಚಾರಣೆ ನಡೆಯತ್ತಾ? ಇಲ್ಲ, ಅಂದ್ರೆ ಅಧಿಕಾರಿಗಳವರಿಗೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ, ನೀವು ಬಂದ ಕೂಡಲೇ ನಾವು ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ನಮ್ಮದೇ ಆದ ತಯಾರಿಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅಂತ. ಯಾಕಂದ್ರೆ ಒಂದು ವೇಳಾಪಟ್ಟಿ ಇದೆ ಅವರಿಗೆ, ಏನು ಇವತ್ತೇನು ಏನು ಅವರ ಕಾರ್ಯಾಚರಣೆ ಅನ್ನುವಂಥದ್ದನ್ನ ಮೊದಲೇ ಮೀಟಿಂಗ್ ಮಾಡಿ ನಿಗದಿ ಮಾಡಿರ್ತಾರೆ. ಸೊ ಇವರು ಬಂದ ಕೂಡಲೇ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಇಲ್ಲಿಂದ ಹೋಗಿ ಅಂತಾನೆ ಹೇಳಿದ್ದಾರೆ. ಬಟ್ ಆಕೆ ಹೋಗ್ಲಿಲ್ಲ, ಪಟ್ಟು ಹಿಡಿದು ಅಲ್ಲೇ ಕೂತಿದ್ದಾರೆ ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಠಾಣೆಯಲ್ಲಿರುವಂತಹ SI ಅವರು ಒಂದು ಬೇಸಿಕ್ ಆದ ಒಂದಿಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳಬಹುದೇ ಹೊರತು ಒಂದು ತೀವ್ರವಾದ ವಿಚಾರಣೆ ಈಗಂತೂ ಆರಂಭ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಒಂದು ಪ್ರಶ್ನಾವಳಿಗಳು ಬೇಕಾಗುತ್ತೆ. ಈಗ ನೋಡಿ, ಶಿವಮೊಗ್ಗದ ರಿಪ್ಪನ್ಪೇಟೆಯ ವಿಚಾರ ಈಗಾಗಲೇ SIT ಅಧಿಕಾರಿಗಳು ಅಲ್ಲಿಗೂ ಕೂಡ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದ ವಿಚಾರ ಇರಬಹುದು, ಅಲ್ಲಿಗೂ ಕೂಡ ಹೋಗಿದ್ದಾರೆ. ಆಮೇಲೆ ಏನು ಕೊಡಗಿನಲ್ಲಿ ವಿರಾಜಪೇಟೆಯಲ್ಲಿ ಪ್ರಕರಣ ದಾಖಲಾಗುತ್ತೆ, ಆ ವಿಚಾರವಾಗಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಇನ್ನು ಉಡುಪಿಯ ಪರೀಕ ಆಕೆಯ ಮೂಲ, ಅಲ್ಲೂ ಕೂಡ SIT ಅಧಿಕಾರಿಗಳು ಹೋಗಿ ಒಂದಿಷ್ಟು ಅವರದೇ ಆದ ತನಿಖೆಯನ್ನು ಈಗಾಗಲೇ ಮಾಡಿದ್ದಾರೆ. ಆ ಒಂದು ತನಿಖೆಗಳ ಆಧಾರದಲ್ಲಿ ಪ್ರಶ್ನಾವಳಿಗಳನ್ನು ಸಿದ್ಧತೆ ಮಾಡಿಕೊಂಡಿರ್ತಾರೆ. ಅವೆಲ್ಲವೂ ಕೂಡ ಹಂತ ಹಂತವಾಗಿ ಆಗಬೇಕು. ಒಂದು ತನಿಖಾಧಿಕಾರಿ, ಉನ್ನತ ಮಟ್ಟದ ಅಧಿಕಾರಿಗಳು ಇರಬೇಕಾಗುತ್ತೆ. ಸೊ ಈಕೆ ಪಟ್ಟು ಹಿಡಿದು ಅಲ್ಲೇ ಕೂತಿರುವುದರಿಂದ ಒಂದು ಬೇಸಿಕ್ ಆದ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ಆಗ್ತಾ ಇದೆ ಹೊರತಾಗಿ ಏನು ತೀವ್ರ ವಿಚಾರಣೆಗೆ ಒಳಪಡಿಸುವ ಕೆಲಸ ಯಾಕೆ ಆಗಿಲ್ಲ ಅಂದ್ರೆ, ಬಹಳ ಮುಖ್ಯವಾಗಿ ಇವತ್ತು ಫುಲ್ ಕಾನ್ಸಂಟ್ರೇಷನ್ ಇರುವಂತದ್ದು SIT ಅಧಿಕಾರಿಗಳದ್ದು. ಏನು ತಾವು ತಿಮರೋಡಿಯವರ ಮನೆಗೆ ಸಂಬಂಧಪಟ್ಟು ಏನು ಕಾರ್ಯಾಚರಣೆ ಬೆಳಗಿನಿಂದ ಸತತ 3-4 ಗಂಟೆಗಳಿಂದ ನಡೀತಾ ಇದೆ, ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಇದೆ. ಸೊ ಅಧಿಕಾರಿಗಳಿಗೆ ಇಲ್ಲಿ ಗಮನ ಕೊಡೋದಕ್ಕೆ ಸಾಧ್ಯ ಆಗುದಿಲ್ಲ. 23ನೇ ತಾರೀಕಿಗೆ ಬಂದಿದ್ರೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಈಕೆನೇ ತನಗೆ ಅನಾರೋಗ್ಯ ಇದೆ ಅನ್ನುವಂತ ನೆಪವನ್ನು ಒಡ್ಡಿ 29ನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿರುವಂತದ್ದು. ಸೊ ಇವತ್ತು ಏಕಾಏಕಿ ಬಂದಾಗ SIT ಪೊಲೀಸರು ಕೂಡ ಒಂದು ರೀತಿಯಲ್ಲಿ ದಂಗಾದ್ರು, ನೀವು ಬಂದ ಕೂಡಲೇ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದನ್ನ ಮನವರಿಕೆ ಕೂಡ ಮಾಡಿದ್ದಾರೆ. ಆದ್ರೆ ನಮಗೆ ಗೊತ್ತು ಇವರ ಮನೋಸ್ಥಿತಿ ಯಾವ ರೀತಿ ಅನ್ನುವಂಥದ್ದು ಈ ಮಹಿಳೆಯದ್ದು. ಸೊ ಆ ದೃಷ್ಟಿಯಿಂದ ಕಚೇರಿಯಲ್ಲಿ ಕೂರಿಸಿಕೊಂಡಿದ್ದಾರೆ, ಒಂದಿಷ್ಟು ಬೇಸಿಕ್ ಆದ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಹೊರತಾಗಿ ಯಾವುದೇ ಒಂದು ತೀವ್ರತರವಾದ ವಿಚಾರಣೆ ಇನ್ನು ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ SIT ಯಾವುದೇ ಮೂಲಗಳಿಂದ ಇನ್ನು ಖಚಿತಪಡಿಸಿಲ್ಲ. ವೀಣಾ, ಥ್ಯಾಂಕ್ ಯು ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.